ನಾನು ಲಾವಣ್ಯ ಯಾದವ್, ಯೂತ್ ಕಾಂಗ್ರೆಸ್ ಸ್ಟೇಟ್ ವೈಸ್ ಪ್ರೆಸಿಡೆಂಟ್. ಸಖತ್ತಾಗಿ 15 ವರ್ಷದಿಂದ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಬ್ಲಾಕ್ ಜನರಲ್ ಸೆಕ್ರೆಟರಿ ಆಗಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಕರಿಯರ್ ಪೊಲಿಟಿಕ್ಸ್ ಅಲ್ಲಿ. ಮತ್ತೆ ನಾನು ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆದೆ. ಅದಾದ್ಮೇಲೆ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗ್ತೆ ಯೂತ್ ಕಾಂಗ್ರೆಸ್ಗೆ. ಮತ್ತೆ ಎಲೆಕ್ಟೆಡ್ ಬಾಡಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಆಗ್ತೀನಿ. ಮತ್ತೆ ನಾನು ಇವಾಗ ಸ್ಟೇಟ್ ವೈಸ್ ಪ್ರೆಸಿಡೆಂಟ್ ಎಲೆಕ್ಟೆಡ್ ಬಾಡಿಯಿಂದ. ಅಂಡ್ ಸಖತ್ತವಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಇಡೀ ಇಂಡಿಯಾದಲ್ಲಿ ಎಲ್ಲಿ ಈವನ್ ಡೆಲ್ಲಿಯಲ್ಲಿ ಕೆಲಸ ಮಾಡಿದ್ದೀನಿ, ಎಲೆಕ್ಷನ್ ಡ್ಯೂಟಿ, ಈವನ್ ಕೇರಳದಲ್ಲಿ ಕೆಲಸ ಮಾಡಿದ್ದೀನಿ. ಇವಾಗ ನಾನು ಮೈಸೂರು ಇನ್ಚಾರ್ಜ್. ಮತ್ತೆ ನನಗೆ ಸಪೋಸ್ ಪಾರ್ಟಿ ನನಗೆ ಅವಕಾಶ ಮಾಡಿಕೊಟ್ರೆ ಮಹದೇವಪುರ ಕಾನ್ಸ್ಟಿಟ್ಯೂನ್ಸಿಯಿಂದ ಭಾರತ್ ಐಕ್ಯ ವಾರ್ಡ್ ನಂಬರ್ 36ಗೆ ನಾನು ಕಂಟೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇವಾಗ ಅಪ್ಲಿಕೇಶನ್ ಕೊಡಕ್ಕೆ ಇಲ್ಲಿ ಬಂದಿದ್ದೀನಿ. ಎಲ್ರೂ ಆಶೀರ್ವಾದ ನನಗೆ ಇರಬೇಕು ಅಂತ ನಿಮ್ಮೆಲ್ಲರನ್ನ ಕೇಳ್ಕೊತೀನಿ. ಹಾಗೂ ನಮ್ಮ ಎಚ್ ನಾಗೇಶ್ ಸರ್ MLA ಕ್ಷೇತ್ರದ ಅಭ್ಯರ್ಥಿ ಕ್ಯಾಂಡಿಡೇಟ್ ಅವರು ನನ್ನ ಆಶೀರ್ವಾದ ಮಾಡಿದ್ದಾರೆ. ಮತ್ತೆ ಮನ್ಸೂರ್ ಸರ್ MP ಕ್ಯಾಂಡಿಡೇಟ್ ಅವರನ್ನು ನನಗೆ ಆಶೀರ್ವಾದ ಮಾಡಿದ್ದಾರೆ. ಮಹದೇವಪುರ ಕ್ಷೇತ್ರಕ್ಕೆ ನಮ್ಮ ಲಾವಣ್ಯ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ ಸ್ಟೇಟ್ ನಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಎಲೆಕ್ಟ್ ಆಗಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಎಲ್ಲಿ ಇದ್ರು ಕಾಂಗ್ರೆಸ್ ಹೋಗಿ ಕೆಲಸ ಮಾಡ್ತಾರೆ. ಈಗ ಅಬ್ಸರ್ವ್ ಆಗಿ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಇದಾರೆ. ಇಡೀ ಬೆಂಗಳೂರಿಲ್ಲ, ಥ್ರೋಟ್ ಇಂಡಿಯಾನಲ್ಲಿ ಎಲ್ಲಿ ಬೇಕಾದ್ರೆ ಕೆಲಸ ಮಾಡ್ಕೊಂಡು ಬಂದ್ರೆ ಇಂಥ ಹೆಣ್ಮಕ್ಳಿಗೆ ಸೋನಿಯಾ ಗಾಂಧಿ ಆಗಿ ಇಂದಿರಾ ಗಾಂಧಿ ಒಂದು ಸ್ಕೀಮ್ ತಗೊಂಡು ಫಸ್ಟ್ ಪ್ರಿಯಾರಿಟಿ ಹೆಣ್ಮಕ್ಳಿಗೆ ಯಾರು ಕೆಲಸ ಮಾಡ್ತಾರೋ ಅವ್ರನ್ನ ಪಾರ್ಟಿನಲ್ಲಿ ದುಡಿದು ಅವ್ರನ್ನ ಎಲೆಕ್ಟ್ ಮಾಡ್ಬೇಕು. MLA ಆಗಲಿ, MP ಆಗಲಿ, MLC ಆಗಲಿ, ಕೌನ್ಸಿಲರ್ ಆಗಲಿ, ಅವ್ರಿಗೆ ದುಡ್ಡು ಅಂದ್ರೂ ಪಾರ್ಟಿ ಫಂಡ್ ಕೊಡ್ಬೇಕು. ಇದು ಒಂದು ಕಾನೂನು ಇದೆ. ಪಾರ್ಟಿ ಫಂಡ್ ಅಂದ್ರೆ ಏನರ್ಥ? ದುಡ್ಡು ಕೊಡೋದಿಲ್ಲ, ಯಾರಿಗೆಲ್ಲ ದುಡ್ಡು ಅಂತವ್ರಿಗೆ ಕೊಟ್ಟು ಗೆಲ್ಸೋದು ಪಾರ್ಟಿ ತತ್ವ, ರೂಲ್ಸ್ ಅಂಡ್ ರೆಗ್ಯುಲೇಷನ್. ಆತರ ನಮ್ಮ ಲಾವಣ್ಯ ಅವರಿಗೆ ಸೀಟು ಕೊಟ್ಟು ಪಾರ್ಟಿನೇ ದುಡ್ಡು ಫಂಡ್ಸ್ ಕೊಟ್ಟು ಗೆಲ್ಸ್ಬೇಕು. ಕಾರಣ ಅಂದ್ರೆ ಇಡೀ ಭಾರತ ದೇಶದಲ್ಲಿ ಎಲ್ಲಾ ಕಡೆನೂ ಪಾರ್ಟಿಯಿಂದ ಅವರು ದುಡ್ಕೊಂಡು ಬರ್ತಾರೆ. ಮತ್ತು ಅವ್ರದ್ದು ಒಂದು ಸ್ಕೀಮ್ ಇದೆ. ಆ ವಾರ್ಡ್ ನಲ್ಲಿ ಗೆದ್ರೆ ಹಾರ್ಟ್ ಪೇಷಂಟ್ ಯಾರಿದ್ದಾರೆ ಅವ್ರ ಸ್ವಂತ ಹಾರ್ಟ್ ಓಪನ್ ಹಾರ್ಟ್ ಸರ್ಜರಿ ಇದ್ರೆ 5 ಲಕ್ಷ ಅವ್ರು ಕೊಡ್ತಾರೆ, ಅವ್ರು ಗೆದ್ದು ಬಂದ್ರೆ. ಆಮೇಲೆ ಹೆಣ್ಮಕ್ಳಿಗೆ SLC ಯಾರು ಓದ್ತಾರೆ ಫೈನಲ್ ಎಕ್ಸಾಮಿನೇಷನ್ ಇರ್ತಾರಲ್ಲ ಅವ್ರು 1 ಲಕ್ಷ ರೂಪಾಯಿ ಕೊಡ್ತಾರೆ. ಆಮೇಲೆ ಅಲ್ಲಿ ವಾರ್ಡ್ ನಲ್ಲಿ ಯಾರು ಅಡ್ಮಿಟ್ ಆಗಿದ್ರು ಸರಿ ಅವ್ರಿಗೆ ಹಾಸ್ಪಿಟಲ್ ಹೋಗಿ ಏನ್ ಹೆಲ್ಪ್ ಬೇಕೋ ಫೈನಾನ್ಸ್ ಆಗ್ಲಿ ಅದನ್ನ ಔಷಧಿ ಸೇವೆನ ಮಾಡಕ್ಕೆ ಒಂದು ಸ್ಕೀಮ್ ಇಟ್ಟಿದೆ. ಆಲ್ರೆಡಿ ಅವ್ರಿಗೊಂದು ಪಾಯಿಂಟ್ ಎಲ್ಲ ಇಟ್ಕೊಂಡಿದೆ. ಯಾಕಂದ್ರೆ ಮೀಡಿಯಾದಲ್ಲಿ ಅವ್ರು ಜಾಸ್ತಿ ಹೇಳಕ್ಕಾಗ ಅವ್ರ ಪರವಾಗಿ ನಾನು ಹೇಳ್ತಾ ಇದ್ದೀನಿ. ಅದನ್ನ ಅವ್ರು ಮಾಡ್ತಾರೆ. ಆಮೇಲೆ ಸ್ಟೂಡೆಂಟ್ಸ್ಗೆ ಪ್ಲೇ ಗ್ರೌಂಡ್ ಇಲ್ಲ, ಆ ಪ್ಲೇ ಗ್ರೌಂಡ್ ಯಾರು ಸ್ಪೋರ್ಟ್ಸ್ ಮನ್ ಇದಾವಲ್ಲ ಅವ್ರಿಗೆ ಕಿಟ್ ಕೊಡೋದಕ್ಕೆ. ಬಡ ಮಕ್ಕಳಿಗೆ ಡ್ರೈವಿಂಗ್ ಲೈಸೆನ್ಸ್, ಹೆಣ್ಮಕ್ಳಾಗ್ಲಿ ಜೆಂಟ್ಸ್ ಆಗ್ಲಿ. ಆಮೇಲೆ ಸ್ಟೂಡೆಂಟ್ಸ್ಗೆ ಎಲ್ಲಾ ದೇವಸ್ಥಾನಗಳಿದೆ. 3 ರಿಲಿಜನ್ ಇದೆ, ಒಂದು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸ್. ಆ 3 ಹಿಂದೂ ಧರ್ಮಕ್ಕೆ ಅವರು ಡೆವಲಪ್ಮೆಂಟ್ ಮಾಡ್ತಾರೆ. ಇದನ್ನ ಅವ್ರ ತಲೆನಲ್ಲಿ ಇಟ್ಕೊಂಡು ಇದಾರ. ಅವರನ್ನ ಇವರು ಮಹದೇವಪುರ ಕ್ಷೇತ್ರದಲ್ಲಿ ಸೀಟ್ ಕೊಡ್ಲೇಬೇಕು. ಅದು ನಮ್ಮ ಇವರು ಇದಾರಲ್ಲ ನಾಗೇಶ್ ಅವ್ರಿಗೆ ಈ ಮೂಲಕ ನಾನು ದೂರವಾಣಿ ಮೂಲಕ ಹೇಳ್ತಾ ಇದ್ದೀನಿ, ನೀವು ಕೊಟ್ರೆ ನಿಮ್ಮ ಹೆಸರು ಇಡೀ ಭಾರತ ದೇಶಕ್ಕೆ ಎಲ್ರೂ ಗೊತ್ತಾಗ್ತದೆ. ಕೊಡ್ಲಿಲ್ಲ ಅಂದ್ರೆ ಇಡೀ ಭಾರತ ದೇಶದಲ್ಲಿ ನಿಮ್ಗೆ ಕೆಟ್ಟ ಹೆಸರು ಬರ್ತದೆ, ಅದು ಮಾತ್ರ ಗ್ಯಾರಂಟಿ.